ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇಟ್ಸ್ ಬಿನ್ ಅ ಲಾಂಗ್ ಟೈಮ್ ನಾನು ಫುಲ್ ದೊಡ್ಡ ವೀಡಿಯೋ ಮಾಡಿ. ಸೊ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಏನು ವಿಚಾರವಾಗಿ ಹೇಳ್ತೀನಿ ನಾನು. ಫಸ್ಟ್ ನೋಡಿ, ನಮ್ಮ ಲೈಕ್ ಇಟ್ಸ್ ಅ ಸಮ್ಮರ್ ಬಂದಿದೆ. ಸೊ ಕಮ್ಯುನಿಟಿಲಿ ಹೆಂಗಿದೆ ನೋಡಿ, ಇಲ್ಲೆಲ್ಲ ಲೇಕ್, ಇದು ಇಷ್ಟು ಪ್ರಶಾಂತವಾಗಿದೆ. ಲೇಕ್ ಹತ್ರ ಬಂದು ಕೂತ್ಕೊಂಡ್ರೆ ಒಂಥರ ಪ್ರಶಾಂತವಾಗಿ ಅನಿಸುತ್ತೆ. ಆಮೇಲೆ ಇಲ್ಲೇನೋ ಮಣ್ಣು ಥರ ಹಾಕಿದ್ದಾರೆ. ಮಣ್ಣು ಅಂದರೆ ತಗೊಂಡು ಹೋಗ್ಬಿಡ್ತೀನಿ, ಮಣ್ಣಲ್ಲ ಅನಿಸುತ್ತೆ ನನಗನ್ಸೋ ಪ್ರಕಾರ. ಇದು ಮಣ್ಣಲ್ಲ ಅನಿಸುತ್ತೆ, ಇಟ್ಸ್ ಲೈಕ್ ಬುಡಕ್ಕೆ ಹಾಕ್ತಾರಲ್ವ ಆ ಥರ ಇದೆ. ಮಣ್ಣಲ್ಲ ಅನಿಸುತ್ತೆ, ಅದು ಸುಮ್ಮನೆ ಬುಡಕ್ಕೆ ಗೊಬ್ಬರ ಥರ ಹಾಕ್ತಾರಲ್ವ ಆ ಥರ ಅಂದ್ಕೊತೀನಿ. ಮಣ್ಣಾಗಿದ್ರೆ ಮನೆಗೆ ಎತ್ಕೊಂಡು ಹೋಗ್ಬಿಡ್ತಾಯಿದ್ದೆ ಏನೋ ನಾವು ಬೆಳೆಯೋಣ ಅಂತ. ಮಣ್ಣಲ್ಲ ನೋಡಿ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗುವಾಗ. ಸೊ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀನಲ್ಲ ಆವಾಗ ವೀಡಿಯೋ ಮಾಡ್ತೀನಿ. ಸೊ ಇಲ್ಲಿ ಪ್ಲೇ ಏರಿಯಾ ಇದೆ ನಮ್ಮ ಕಮ್ಯುನಿಟೀಲಿ. ಈಗ 8 ಗಂಟೆ ಆಗಿದೆ, ಆದರೂ ಒಂದು ಸ್ವಲ್ಪ ಸೆಕೆ ಅನಿಸ್ತಾ ಇದೆ. ಈಗ ವಿಡಿಯೋ ಮಾಡೋಣ, ಸ್ಟಾರ್ಟ್ ಮಾಡೋಣ. ಕಾರಣ ಏನಂದರೆ ಎಷ್ಟೊಂದು ಜನ ಕೇಳ್ತಾಯಿದ್ರಿ ಅಕಾಮಿಡೇಷನ್ US ಅಲ್ಲಿ ಹೇಗೆ ಹುಡ್ಕೊಳೋದು ಅಂತ. ಸೊ ಲೈಕ್ ರೀಸೆಂಟಾಗಿ ಬರೋರಿಗೆ ಒಂದು ಸ್ವಲ್ಪ ಯೂಸ್ ಆಗುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ. ಆಲ್ರೆಡಿ ಒಂದು ಶಾರ್ಟ್ ವೀಡಿಯೋ ಮಾಡಿದ್ದೆ. ಸೊ ಈಗ ಒಂದು ಲಾಂಗ್ ವೀಡಿಯೋ ಮಾಡೋಣ ಲೈಕ್ ಡೆಪ್ತಾಗಿ ಅಂತ ಮಾಡ್ತಾಯಿದ್ದೀನಿ. ಸೊ ಏನು ಲೈಕ್ ನಾನು ಯಾವ ಥರ ಮಾಡಿದೆ ಅಂದರೆ, ನನಗೆ ಆಲ್ರೆಡಿ ನನ್ನ ಫ್ರೆಂಡ್ ಇದ್ದರು ಒಬ್ಬರು. ಸೊ ಅವಳು ಲೈಕ್ ಫೇಸ್ಬುಕ್ ಮಾರ್ಕೆಟಲ್ಲಿ ಒಂದು ಮನೆ ಲೈಕ್ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ನಾವು ಇಲ್ಲಿಗೆ ಡೈರೆಕ್ಟಾಗಿ ಬಂದ್ವಿ. ಲೈಕ್ ಫೇಸ್ಬುಕ್ ಮಾರ್ಕೆಟಲ್ಲೂ ನೀವು ನೋಡ್ಕೋಬೋದು. ಸೊ ನಾನು ಫೇಸ್ಬುಕ್ ಇರಲಿಲ್ಲ, ಅವಳೇ ಸರ್ಚ್ ಮಾಡಿದ್ದು. ಸೊ ಅವಳು ಲೈಕ್ ಫೇಸ್ಬುಕ್ ಮಾರ್ಕೆಟ್ಗೆ ಹೋದರೆ ಇದು ಲೈಕ್ ನಿಯರ್ ಕಾಲೇಜ್. ಸೊ ಕಾಲೇಜ್ ಇರುತ್ತಲ್ಲ, ಇಷ್ಟು ಸೊಳ್ಳೆ. ಸೊ ಫೇಸ್ಬುಕ್ ಮಾರ್ಕೆಟ್ ಹತ್ರ ಹೋದರೆ ಲೈಕ್ ಏರಿಯಾ ಹಾಕಬೇಕು. ಸೊ ಏರಿಯಾಕ್ಕೆ ಲೈಕ್ ನಿಮಗೆ ಗೊತ್ತಿರುತ್ತಲ್ವ ಅಡ್ರೆಸ್ಸು, ನಿಮ್ಮ ಕಾಲೇಜ್ ಅಡ್ರೆಸ್ಸು. ಸೊ ಆ ಏರಿಯಾ ಅಡ್ರೆಸ್ ಹಾಕಿದ್ರೆ ನಿಯರ್ ಬೈ ಹೌಸಸ್ ಅಂತ ಸರ್ಚ್ ಮಾಡಿದ್ರೆ ನಿಯರ್ ಬೈ ಹೌಸಸ್ ಎಲ್ಲ ಲೈಕ್ ಲಿಸ್ಟಲ್ಲಿ ಬರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನಿಯರ್ ಲೈಕ್ 2 minutes ಡಿಸ್ಟೆನ್ಸ್ ಆ ಥರ ನೀವು ಚೂಸ್ ಮಾಡ್ಕೊಳಂಗಿದ್ರೆ ಸೊ ನೀವು ಚೂಸ್ ಮಾಡ್ಕೊಬೋದು. ಸೊ ಆ ಥರ ನಾವು ಚೂಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿದ್ದು ನಾವು ಮನೇನ. ಆಮೇಲೆ ಅಡ್ವಾನ್ಸ್ ಕೊಟ್ವಿ ನಾವು ಫಸ್ಟೇ $600 ಅಂದರೆ 1 ಮಂತಿಗೆ ಎಷ್ಟು ರೆಂಟ್ ಇರುತ್ತೋ ಅಷ್ಟು ನಾವು ಅಡ್ವಾನ್ಸಾಗಿ ಪೇ ಮಾಡಬೇಕು ಅಂತ ಅವ್ರ ಪಾಲಿಸಿ ಇದ್ದಿದ್ದು. ಯಾಕಂದರೆ ಒಬ್ಬೊಬ್ಬರು ಲೈಕ್ ಒಂದೊಂದು ಓನರ್ ಮೇಲೆ ಒಂದೊಂದು ಲೈಕ್ ರೂಲ್ಸ್ ಡಿಪೆಂಡ್ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಓನರ್. ಲೈಕ್ ನಮ್ಮ ಓನರು 1 ಮಂತ್ ರೆಂಟು ಅರ್ಲಿಯಾಗೆ ಕೊಡಬೇಕು ಅಂತ, ಅಂದರೆ ಡೆಪಾಸಿಟ್ ಮಾಡಬೇಕಂತ ಸೊ ಹೇಳಿದರು. ಸೊ ನಾವಿಬ್ಬರು ಇದ್ವಿ. ಸೊ 2 bedroomಗೆ $600 ಕೊಟ್ಟು ಅದನ್ನು ನಾವು ಇಂಡಿಯಾದಲ್ಲಿ ಇದ್ದಾಗಲೇ ಬುಕ್ ಮಾಡ್ಕೊಂಡಿದ್ದು. ಸೊ ನಿಮ್ಗೆ ಆ ಥರ ಆಪ್ಷನ್ ಇಲ್ಲ, ಲೈಕ್ ಬೇಡ ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ ಇಂಡಿಯಾದಲ್ಲಿ ಬರುವಾಗ, ನನಗೆ ಸಿಂಗಲಾಗಿ ಈಗ ಫಾರ್ ಸಿಂಗಲ್ ಅಕಾಮಿಡೇಷನ್ ಬೇಕಂದರೆ ಯು ಕ್ಯಾನ್ ಡೂ ಇಟ್. ಲೈಕ್ ಯು ಕ್ಯಾನ್ ಸರ್ಚ್ ಹೌ ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಲೈಕ್ ಸಿಂಗಲಾಗಿ ಬರುವಾಗ ಲೈಕ್ ಫಸ್ಟ್ ಅಕಾಮಿಡೇಷನ್ ಹುಡ್ಕೊಂಬರ್ರಿ ಅಂತ ನಾನು ಹೇಳೋದು. ಸೊ ಲೈಕ್ ಅಕಾಮಿಡೇಷನ್ ಇಲ್ಲ ಅಂದರೆ ಬೀದಿಲಿ ನಿಂತ್ಕೊಳಕ್ಕಾಗಲ್ಲ ಅಲ್ಲ, 1-3 ಬ್ಯಾಗ್ ಇಟ್ಕೊಂಡು. ಸೊ ಅಕಾಮಿಡೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಲೈಕ್ ಹೇಗೆ ಹುಡ್ಕೋದು. ಸೊ ಈಗ ಅಕಾಮಿಡೇಷನ್ ಹುಡ್ಕೊತೀರಲ್ವ, ನಿಮ್ಗೇನ ಸೆಟ್ ಆಗಿಲ್ಲ ಅಂದರೆ ಸೊ ಅವ್ರ ಜೊತೆ ನೀವು ಇಂಡಿಯಾದಲ್ಲಿ ಇದ್ದಾಗಲೇ ಮಾತಾಡ್ಕೊಬೋದು. ಸೊ ಪರ್ಸನ್ ಜೊತೆ ಮಾತಾಡ್ತೀರಲ್ವ ಹಿಂಗೆ ಬೇಕು ಅಂತ. ಸೊ ಈಗ ರೂಮ್ಮೇಟ್ಸ್ ಜೊತೆ ಇರ್ತೀರಾ ನೀವು. ಸೊ ಅವ್ರ ಜೊತೆ ನೀವು ಲೈಕ್ ಯಾವಾಗ ಹುಡ್ಕೊತೀರೋ ಅವ್ರ ಜೊತೆ ಮಾತಾಡ್ಬೋದು. ಲೈಕ್ ನನಗೆ ಟೆಂಪ್ರವರಿ ಅಕಾಮಿಡೇಷನ್ ಬೇಕು ಈಗ, ಯಾಕಂದರೆ ಯಾಕಂದರೆ ಇಲ್ಲಿಗೆ ಬಂದಮೇಲೆ ನ್ಯೂ ಸೆಟ್ ಆಫ್ ಫ್ರೆಂಡ್ಸ್. ನೀವು ಕಾಲೇಜ್ಗೆ ಹೋದಾಗ ಲೈಕ್ ಸ್ಟಾರ್ಟಿಂಗ್ ಡೇ ಲೈಕ್ ಏನು ಓರಿಯೆಂಟೇಷನ್ ಡೇ ಅಲ್ಲಿ ನೀವು ಫ್ಯೂ ಫ್ರೆಂಡ್ಸ್ನ ಮೀಟ್ ಮಾಡ್ತೀರಲ್ವ. ಸೊ ಅವ್ರ ಜೊತೆ ಸೇರ್ಕೊಂಡು ನೀವು ಒಂದು ಲೈಕ್ ಮನೆ ತೊಗೊಂಡು ರೆಂಟಲ್ ತೊಗೊಂಡು ನೀವು ಸ್ಟೇ ಮಾಡ್ಬೋದು. ಸೊ ಅದಕ್ಕೆ ಬರುವಾಗ ಒಂದು ಟೆಂಪ್ರವರಿ ಅಕಾಮಿಡೇಷನ್ ಹುಡ್ಕೊಳಂಗಿದ್ರೆ ಹುಡ್ಕೊಂಬರ್ಬೋದು. ಸೊ ಹೀಗೆ ಅಕಾಮಿಡೇಷನ್ ಹುಡ್ಕೊಬೇಕಂದ್ರೆ ಸೊ ಫಸ್ಟ್ ಆಪ್ಷನ್. ಸೊ ನೀವು ಟೆಲಿಗ್ರಾಮ್ ಆ್ಯಪ್ ಕೇಳಿದ್ದೀರಲ್ವ. ಸೊ ಆ ಟೆಲಿಗ್ರಾಮ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ಸೊ ಲೈಕ್ ನಿಮ್ಮ ಕಾಲೇಜ್ ಹೆಸರು ಹಾಕಿ ಲೈಕ್ ಅಕಾಮಿಡೇಷನ್ ಅಂದರೆ ತೆಲುಗು ಕಮ್ಯುನಿಟಿ ತುಂಬ ಇದೆ ಇಲ್ಲಿ. ಸೊ ತೆಲುಗು ಸ್ಟೂಡೆಂಟ್ಸ್ ತುಂಬ ಇದ್ದಾರೆ. ಸೊ ಕನ್ನಡದವ್ರು ಸಿಕ್ಕಿಲ್ಲ ಅಂದರೂ ತೆಲುಗವರು ಬೇರೆ ಬೇರೆ ಜನನೇ ಸಿಗೋದು ಜಾಸ್ತಿ. ಕನ್ನಡದವರೇ ಬೇಕು ಅಂದರೆ ಕನ್ನಡದವರೇ ಸಿಗೋಲ್ಲ.
ಸೊ ನೀವು ಅಡ್ಜಸ್ಟ್ ಆಗಬೇಕು. ಸೊ ಅಡ್ಜಸ್ಟಿಂಗ್ ಇಸ್ ಲೈಕ್ ವೆರಿ ಮೇನ್ ಥಿಂಗ್. ಸೊ ಯಾರೇ ಆಗಲಿ ಲೈಕ್ ತುಂಬ ಅಡ್ಜಸ್ಟ್ ಮಾಡ್ಕೊಬೇಕು. ಲೈಕ್ ಒಬ್ರು ಹೇಳ್ತಾಯಿದ್ರು ನಮ್ಮ ಮನೆಯಲ್ಲಿ ಲೈಕ್ ನಾನಿರೋ ರೂಮ್ಮೇಟ್ಸ್ ಎಲ್ಲ ಓಕೆ ಆಗಿದ್ದಾರೆ. ಅಂದರೆ ಒಬ್ರು ಹೇಳ್ತಾಯಿದ್ರು ಲೈಕ್ ಬಾಯ್ಸ್ ಅಲ್ವಾ, ಸೊ ಅವರು ಏನು 2-3 ದಿನ ಆದರೂ ಲೈಕ್ ಪ್ಲೇಟೆಲ್ಲ ತೊಳೆಯಲ್ಲ, ಹಾಗೆ ಹಾಕ್ಬಿಡ್ತಾರೆ, ಹಾಗೆ ಹೀಗೆ ಅಂತ. ಅಂದರೆ ಬೇರೆ ರೂಮ್ಮೇಟ್ಸು. ನಮ್ಮ ರೂಮ್ಮೇಟ್ಸ್ ಲೈಕ್ ನಾನೆಲ್ಲ ಒಂದು ದಿನ ಬಿಟ್ಟರೆ ನೆಕ್ಸ್ಟ್ ದಿನವೇ ತೊಳೆದಾಕ್ಬಿಡ್ತೀನಿ. ಸೊ ಈ ಥರ ಇಶ್ಯೂಸ್ ಬರುತ್ತೆ ಒಂದು ಸ್ವಲ್ಪನೇ. ಸೊ ಲೈಕ್ ಅಡ್ಜಸ್ಟಿಂಗ್ ಇಸ್ ವೆರಿ ಮೇನ್ ಥಿಂಗ್. ಅಂದರೆ ನೀವು ಬೇರೆ ಕಡೆ ಸ್ಟೇಟಿಗೆ ಹೋದರೆ ನಿಮ್ಮ ಲೈಕ್ ಸಪ್ರೇಟ್ ರೂಮ್ ತೊಗೊಬೋದು. ಆದರೆ ಚಿಕಾಗೋ ಆ ಕಡೆ ಎಲ್ಲ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ನೀವು 5-6 ಜನ ಜೊತೆ ಶೇರ್ ಮಾಡ್ಕೊಂಡಿರ್ಬೇಕಾಗುತ್ತೆ, ಯಾಕಂದರೆ ರೂಮ್ ರೆಂಟ್ ಸೇವ್ ಮಾಡೋಕ್ಕೆ. ಲೈಕ್ ಟೆಲಿಗ್ರಾಮ್ ಅದು ಫಸ್ಟ್ ಆಪ್ಷನ್ನು. ಲೈಕ್ ನೀವೇನ ಅಕಾಮಿಡೇಷನ್ ಹುಡ್ಕೊಬೇಕಂದ್ರೆ ಸೊ ಟೆಲಿಗ್ರಾಮಲ್ಲಿ ಹುಡುಕಿ, ಅದರಲ್ಲಿ ಲೈಕ್ ಅಕಾಮಿಡೇಷನ್ದು ಎಲ್ಲ ಪೇಜಸ್ ಇರುತ್ತಲ್ವ. ಸೊ ಅಲ್ಲಿ ನನಗೆ ಒಂದು ಗರ್ಲ್ಗೆ ಅಕಾಮಿಡೇಷನ್ ಬೇಕು ಅಂತ ಕೇಳಿದ್ರೆ ಸೊ ಅವರೇ ಮೆಸೇಜ್ ಮಾಡ್ತಾರೆ. ಆವಾಗ ಲೈಕ್ ಮೆಸೇಜ್ ಮಾಡಿದಾಗ ನೀವು ಲೈಕ್ ಇಷ್ಟ ಆದರೆ ಲೈಕ್ ಪರ್ಮನೆಂಟ್ಗೆ ಕೇಳ್ಕೊಬೋದು, ಇಲ್ಲಾಂದರೆ ಟೆಂಪ್ರವರಿ ಕೊಡಿ ಅಕಾಮಿಡೇಷನ್. ಸೊ ದ ಸೆಕೆಂಡ್ ಆಪ್ಷನ್ ಇಸ್, ಸೊ ನಿಮಗೆ ಲಿಂಕ್ಡ್ಇನ್ ಗೊತ್ತಲ್ವಾ? ಸೊ ಎಲ್ಲರಿಗೂ ಗೊತ್ತಿರ್ಬೋದು ಲಿಂಕ್ಡ್ಇನ್ನು. ಸೊ ಲಿಂಕ್ಡ್ಇನ್ ಯಾರಿಗೂ ಗೊತ್ತಿರಲ್ಲ, ಈಗೆಲ್ಲ ಜಾಬ್ ಅದರಲ್ಲೇ ಅಪ್ಲೈ ಮಾಡೋದು. ಸೊ ಈ ಲಿಂಕ್ಡ್ಇನ್ನಲ್ಲಿ ಹೋಗಿ ನಿಮ್ಮ ಸೊ ಕಾಲೇಜ್ ನೇಮ್ ಹಾಕಿ. ಸೊ ಅಲ್ಲಿ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ನೇಮ್ ಬರುತ್ತೆ. ಅಂದರೆ ಆ ಕಾಲೇಜಲ್ಲಿ ಓದ್ತಾ ಇರೋರೆಲ್ಲ ಲೈಕ್ ಲಿಂಕ್ಡ್ಇನ್ ಪ್ರೊಫೈಲ್ಸ್ ಬರುತ್ತೆ. ಸೊ ಆ ಪ್ರೊಫೈಲ್ಗೆ ಹೋಗಿ ಲೈಕ್ ನಿಮಗೆ ಇವ್ರಿಗೆ ಮೆಸೇಜ್ ಮಾಡಬೇಕು ಅಂತ ಅನ್ನಿಸಿದ್ರೆ ಸೊ ಹೋಗಿ ಲಿಂಕ್ಡ್ಇನ್ನಲ್ಲಿ ಲೈಕ್ ಹೋಗಿ ಅವ್ರಿಗೆ ಮೆಸೇಜ್ ಮಾಡಿ. ಸೊ ಐ ಆಮ್ ಲುಕಿಂಗ್ ಫಾರ್ ಅಕಾಮಿಡೇಷನ್, ಇಸ್ ಇಟ್ ಅವೈಲಬಲ್, ಏನೋ ಲೈಕ್ ಲೀವ್ಸ್ ಇದೆಯಾ ಅಂತ. ಸೊ ಈ ಥರ ಮಾಡಿದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ. ಸೊ ಒಬ್ರಿಗೆ ಮೆಸೇಜ್ ಮಾಡಿ ಅವ್ರು ರಿಪ್ಲೈ ಮಾಡಿಲ್ಲ ಅಂದರೆ ಇನ್ನೊಬ್ಬರು ರಿಪ್ಲೈ ಮಾಡ್ತಾರೆ. ಸೊ ಆವಾಗ ನಿಮಗೊಂದು ಟೆಂಪ್ರವರಿ ಅಕಾಮಿಡೇಷನ್ ಬೇಕು ಅಂತ ಕೇಳಿದ್ರೆ ಸೊ ಟೆಂಪ್ರವರಿ ಅಕಾಮಿಡೇಷನ್ ಹುಡ್ಕೊಬೋದು ಆ ಥರ. ಸೊ ದಿಸ್ ಈಸ್ ದ ಬೆಸ್ಟ್ 2 ಆಪ್ಷನ್ಸ್. ಖಂಡಿತ ಇದರಲ್ಲಿ ಸಿಗುತ್ತೆ. ಸೊ ಸಿಗಲ್ಲ ಅಂತ ಏನಿಲ್ಲ, ಸೊ ಖಂಡಿತ ಸಿಗುತ್ತೆ. ಈ 2 ಆಪ್ಷನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಯಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.